ಕೊರೋನಾ ಆತಂಕದ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಈಗ ಅಲರ್ಟ್ ಆಗ್ತಾ ಇದೆ. ಮತ್ತೊಂದು ಸುತ್ತೋಲೆಯನ್ನ ಹೊರಡಿಸಿದೆ ಆರೋಗ್ಯ ಇಲಾಖೆ. ಹಾಗಾದ್ರೆ ಸುತ್ತೋಲೆ ಏನು? ಬನ್ನಿ ತೋರಿಸ್ತೀನಿ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಕೊರೋನಾ ಆತಂಕದ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಅಲರ್ಟ್ ಆಯಿತು, ಮತ್ತೊಂದು ಸುತ್ತೋಲೆಯನ್ನ ಹೊರಡಿಸಿದೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಅಯ್ಯಯ್ಯೋ ಏನೇನೋ ಆಗೋಗ್ತಾ ಇದೆ ಅಂತ ಭಯ ಪಡಬೇಡಿ. ನಾವು ಯಾರು ಎದುರಿಸ್ತಾ ಇಲ್ಲ, ಆದ್ರೆ ನಿಮ್ಮನ್ನ ಎಚ್ಚರಿಸ್ತಾ ಇದ್ದೀವಿ. ಸೊ ಹಾಗಾಗಿ ಬಿ ಅಲರ್ಟ್. ಆರೋಗ್ಯ ಇಲಾಖೆ ಮತ್ತೊಂದು ಸುತ್ತೋಲೆಯನ್ನು ಹೊರಡಿಸಿದೆ. ಮುಂಜಾಗ್ರತಾ ಕ್ರಮ ಕೈಗೊಳ್ಳೋದಕ್ಕೆ ಇಲಾಖೆ ಸೂಚನೆ ಕೊಟ್ಟಿದೆ. ಅಂದ್ರೆ ಇರ್ಲಿ ಎಲ್ಲ ಪ್ರಿಕಾಷನರಿ ಮೆಷರ್ಸ್ ಇವೆಲ್ಲವೂ ಕೂಡ. ಆಕ್ಸಿಜನ್ ಸಿಲಿಂಡರ್, PSA, ಆಕ್ಸಿಜನ್ ಪ್ಲಾಂಟ್, ಲಿಕ್ವಿಡ್ ಆಕ್ಸಿಜನ್ ಘಟಕಗಳ ವಾಸ್ತವ ವರದಿ ಕೊಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅಂದ್ರೆ ಸ್ಟಾಕ್ ಎಷ್ಟಿದೆ, ಸಪ್ಲೈ ಹೆಂಗಾಗ್ತಾ ಇದೆ, ಎಲ್ಲೆಲ್ಲಿ ಎಷ್ಟೆಷ್ಟಿದೆ, ಹೆಚ್ಚು ಮಾಡ್ಕೋಬೇಕಾ ಬೇಡವಾ, ಸ್ಟಾಕ್ ಅಲ್ಲಿ ಇದೆಯಾ, ಈ ಎಲ್ಲದ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ತಿದೆ ಆರೋಗ್ಯ ಇಲಾಖೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ವಿಭಾಗೀಯ ಜಂಟಿ ನಿರ್ದೇಶಕರು, ಜಾಯಿಂಟ್ ಡೈರೆಕ್ಟರ್ಗೆ ಸೂಚನೆ ಕೊಟ್ಟಿದೆ ಆರೋಗ್ಯ ಇಲಾಖೆ. ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಟ್ಯಾಂಕ್ಗಳ ಬಗ್ಗೆ ವರದಿಯನ್ನು ಕೊಡಿ. ICU ಉಪಕರಣಗಳ ಬಗ್ಗೆ ಪರಿಶೀಲಿಸಿ ವರದಿಯನ್ನು ನೀಡಬೇಕು. ಆಕ್ಸಿಜನ್ ಸಿಲಿಂಡರ್ ತುಂಬಿಸುವ ಬಗ್ಗೆ ವರದಿಯನ್ನ ಕೊಡಬೇಕು. ಮೆಡಿಕಲ್ ಗ್ಯಾಸ್ ಪೈಪ್ಲೈನ್ ಪರಿಶೀಲನೆಗೂ ಕೂಡ ಸೂಚನೆ ಕೊಟ್ಟಿದ್ದಾರೆ. ಔಷಧಗಳ ಲಭ್ಯತೆ ಬಗ್ಗೆ ನಿಗಾ ವಹಿಸಿ ಅಂತ ಕೂಡ ಒಂದಷ್ಟು ಸೂಚನೆಯನ್ನ ಇದೀಗ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ಅಲರ್ಟ್ ಆಗಿರಬೇಕು. ಲೆಟ್ಸ್ ಗೋ ಲೈವ್. ನನ್ನ ಸಹೋದ್ಯೋಗಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಮತ್ತಷ್ಟು ಮಾಹಿತಿ ಕೊಡೋಕೆ. ಮುತ್ತಪ್ಪ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಮತ್ತೆ ಹೆಮ್ಮಾರಿ ನಮ್ಮನ್ನು ಕಾಡ್ಬಿಡುತ್ತಾ ಅನ್ನುವ ಆತಂಕದಲ್ಲಿ ಇಡೀ ದೇಶ ಇದೆ, ಎಲ್ಲರೂ ಇದ್ದೀವಿ. ಸೊ ಆರೋಗ್ಯ ಇಲಾಖೆ ಈ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಏನೇನು ತಗೋತಾ ಇದೆ ಮತ್ತು ಜನಸಾಮಾನ್ಯರ ಜವಾಬ್ದಾರಿ ಏನು? ಹರೀಶ್, ನಿಜಕ್ಕೂ ಕೂಡ ಇದು ಒಂದು ಆತಂಕ. ಹರೀಶ್, ಈಗ ಇದೇ ಆತಂಕ ಈಗ ಶುರುವಾಗಿರುವಂಥದ್ದು. ಯಾಕಂದ್ರೆ ಆರೋಗ್ಯ ಇಲಾಖೆಯ ಸರಣಿ ಸಭೆಗಳನ್ನ ನೋಡ್ತಾ ಹೋದ್ರೆ ಇದರ ಸಿವಿಯಾರಿಟಿ ನಮಗೆ ಈಗ ಅರಿವಾಗ್ತಾ ಇದೆ. ಯಾಕಂದ್ರೆ ಕಳೆದ ಭಾನುವಾರ ತಾಂತ್ರಿಕ ಸಲಹಾ ಸಮಿತಿಯ ಸಭೆ ಆಯಿತು, ನಿನ್ನೆ ಎಲ್ಲಾ DHOಗಳ ಜೊತೆಗೆ ಆರೋಗ್ಯ ಇಲಾಖೆ ಸಭೆ ಆಯಿತು, ಇವತ್ತು ಕೇಂದ್ರ ಆರೋಗ್ಯ ಸಚಿವರ ಜೊತೆಗೆ ಎಲ್ಲಾ ರಾಜ್ಯದ ಆರೋಗ್ಯ ಸಚಿವರ ಜೊತೆ ಸಭೆ ಇದೆ. ನಾಳೆ ಮುಖ್ಯಮಂತ್ರಿಗಳು ಕೋವಿಡ್ಗೆ ಸಂಬಂಧಪಟ್ಟಂತಹ ಸಭೆಯನ್ನು ನಡೆಸ್ತಿದ್ದಾರೆ. ಈ ಸರಣಿ ಸಭೆಗಳನ್ನ ನೋಡ್ತಾ ಹೋದ್ರೆ ಈ ರೂಪಾಂತರಿ ವೈರಸ್ನ ತೀವ್ರತೆ ಸಾಕಷ್ಟು ಕಾಡ್ತಾ ಇರುವಂಥದ್ದು. ಈಗಾಗಲೇ ಕೇರಳದಲ್ಲಿ ಕೇವಲ ಒಂದು ಕೇಸಿಗೆ ಇಷ್ಟು ಸರಣಿ ಸಭೆಗಳಾಗ್ತಾ ಇದಾವೆ ಅಂತಂದ್ರೆ ಅದರ ತೀವ್ರತೆ ಸಾಕಷ್ಟು ಇರಬಹುದು. ಈಗಾಗಲೇ ಕೋವಿಡ್ ನ ಸಂಖ್ಯೆ ಕೂಡ ರಾಜ್ಯದಲ್ಲೂ ಕೂಡ ಏರಿಕೆ ಆಗ್ತಾ ಇದೆ. ಈಗಾಗಲೇ ಜಿನೋಮಿಕ್ ಸೀಕ್ವೆನ್ಸ್ ಗಳಿಗೆ ನಿತ್ಯವೂ ಕೂಡ ಸಾಕಷ್ಟು ಜನರನ್ನು ಗಂಟಲು ಕೂಡ ಕಳಿಸುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಮಾಸ್ಕ್ ಕಡ್ಡಾಯ ಮಾಡುವಂತಹ ಕೆಲಸಕ್ಕೂ ಕೂಡ ಈಗ ಆರೋಗ್ಯ ಇಲಾಖೆ ಮುಂದಾಗಿದೆ. ICMR ನ ಸೂಚನೆ ಮೇರೆಗೆ ಜೊತೆಗೆ ರಾಜ್ಯ ತಾಂತ್ರಿಕ ಸಲಹಾ ಸಮಿತಿಯ ಸೂಚನೆ ಮೇರೆಗೆ ಈಗಾಗಲೇ 60 ವರ್ಷ ಮೇಲ್ಪಟ್ಟಂತವರಿಗೆ ಈ ಮಾಸ್ಕ್ ಕಡ್ಡಾಯ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಇದರ ಜೊತೆಗೆ ಆಸ್ಪತ್ರೆಗಳಲ್ಲಿ ಬೆಡ್ಗಳ ವ್ಯವಸ್ಥೆ, ಆಕ್ಸಿಜನ್ ಮಷಿನ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಿ ಅನ್ನೋದನ್ನ ಈಗಾಗಲೇ ಸ್ವತಃ ಆರೋಗ್ಯ ಇಲಾಖೆ ಹೇಳ್ತಿರುವಂತಹ ಕಾರಣಕ್ಕಾಗಿ ಇದರ ಸಿವಿಯಾರಿಟಿ ಕೂಡ ಹೆಚ್ಚಾಗ್ತಿರುವಂಥದ್ದು, ಆತಂಕ ಕೂಡ ಹೆಚ್ಚಾಗ್ತಾ ಇದೆ. ಈಗಾಗಲೇ ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ನ ನಂತರದಲ್ಲಿ ಕೋವಿಡ್ ನ ಸಂಖ್ಯೆ ಏರಿಕೆ ಆಗಿರುವಂತಹ ಒಂದು ಸಂಭಾವನೆ ಕೂಡ ಇರುವಂಥದ್ದು. ಯಾಕಂದ್ರೆ ಈಗಾಗಲೇ ಆರೋಗ್ಯ ಇಲಾಖೆ ಪ್ರಿಡಿಕ್ಷನ್ ಮಾಡಿರುವ ಹಾಗೆ ಕೇರಳಕ್ಕೆ ಹೋಗಿರುವಂತಹ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ರಾಜ್ಯಕ್ಕೆ ಬಂದ ನಂತರದಲ್ಲಿ ಹೆಚ್ಚಿನ ಕೋವಿಡ್ ಸಂಖ್ಯೆ ಏರಿಕೆ ಆಗುವಂತಹ ಸಾಧ್ಯತೆ ಇದೆ ಅಂತೇಳಿ ಈಗಾಗಲೇ ಆರೋಗ್ಯ ಇಲಾಖೆ ಪ್ರಿಡಿಕ್ಷನ್ ಕೂಡ ಮಾಡಿದೆ. ಹೀಗಾಗಿ ಅವರ ಮೇಲೆ ತೀವ್ರ ನಿಗಾ ಇಡುವಂತಹ ಕೆಲಸ ಕೂಡ ಮಾಡ್ತಿರುವಂಥದ್ದು. ನಿತ್ಯವೂ ಕೂಡ 5,000 ಕೋವಿಡ್ ಟೆಸ್ಟ್ ಅನ್ನ ಮಾಡಬೇಕು ಅಂತೇಳಿ ಆರೋಗ್ಯ ಇಲಾಖೆ ಸೂಚನೆಯನ್ನು ಕೊಟ್ಟಿದೆ. ಇಷ್ಟು ದಿನಗಳ ಕಾಲ ಕೇವಲ ಏನು ಜ್ವರ ಹಾಗೂ ಕೆಮ್ಮು ಇರುವಂತವರಿಗೆ ಮಾತ್ರ ಕೋವಿಡ್ ಟೆಸ್ಟ್ ಮಾಡಬೇಕು ಅಂತೇಳಿ ಆರೋಗ್ಯ ಸಚಿವರು ಹೇಳಿದ್ರು. ಆದ್ರೆ ಈಗ ರ್ಯಾಂಡಮ್ ಆಗಿ ನಿತ್ಯವೂ ಕೂಡ 5,000 ಜನರಿಗೆ ಕೋವಿಡ್ ಟೆಸ್ಟ್ ಮಾಡೋದಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂತದ್ದು. ಹೀಗಾಗಿ ಇವತ್ತಿನ ಸಭೆ ಮತ್ತೆ ನಾಳಿನ ಸಭೆ ರಾಜ್ಯಕ್ಕೆ ಮತ್ತೊಂದು ಹೊಸ ಗೈಡ್ಲೈನ್ಸ್ ತರುವಂತಹ ಸಾಧ್ಯತೆ ಇದೆ. ಹರೀಶ್, ವೆರಿ ಟ್ರೂ. ಥ್ಯಾಂಕ್ ಯು ಸೊ ಮಚ್ ಮುತ್ತಪ್ಪ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.